ನಾಗರ ಪಂಚಮಿ ಹಬ್ಬದ ದಿನವೇ ಹಾವು ಕಡಿದು ವಾಟರ್ ಮ್ಯಾನ್ ಸಾವು. ನೀರಿನ ಟ್ಯಾಂಕ್ ಬಳಿ ಘಟನೆ. ಸೋಲ್ದಾಬ್ಕಾ ಗ್ರಾಮದಲ್ಲಿ ಶೋಕ, ಕುಟುಂಬಕ್ಕೆ ಪರಿಹಾರ, ಅನುಕಂಪದ ನೌಕರಿಗೆ ಆಗ್ರಹ. ನಾಗರ ಪಂಚಮಿ ಹಬ್ಬದ ದಿನವೇ ಹುಲ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೋಲ್ದಾಬ್ಕಾ ಗ್ರಾಮದ ವಾಟರ್ ಮ್ಯಾನ್ ಹಾವು ಕಡಿತದಿಂದ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಸೋಲ್ದಾಬ್ಕಾ ಗ್ರಾಮದ ನಿವಾಸಿ ಭೀಮ್ ಮಾಧವರಾವ್ ಜಾಧವ್, ವಯಸ್ಸು 48, ಮೃತ ವಾಟರ್ ಮ್ಯಾನ್. ಸೋಮವಾರ ಗ್ರಾಮದ ಹೊರವಲಯದ ಹಲ್ಲಳ್ಳಿ ರಸ್ತೆಯಲ್ಲಿರುವ ಮಹಾದೇವ್ ಮಂದಿರದ ಸಮೀಪದ ನೀರಿನ ಟ್ಯಾಂಕ್ ಬಳಿ ನೀರು ಬಂದ್ ಮಾಡಲು ತೆರಳಿದ ವೇಳೆ ಹಾವು ಕಾಲಿಗೆ ಕಡಿದಿದೆ. ಹಾವು ಕಡಿತದಿಂದ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಹುಲ್ಲು ಕಟಾವಿಗೆ ಮನವಿ ಮಾಡಿದರೂ ಕ್ರಮವಿಲ್ಲ. ಗ್ರಾಮಕ್ಕೆ ನೀರು ಸರಬರಾಜು ಮಾಡುವ ಬೃಹತ್ ನೀರಿನ ಟ್ಯಾಂಕ್ ಸುತ್ತಮುತ್ತ ಕಳೆದ ಕೆಲ ತಿಂಗಳಿಂದ ಹುಲ್ಲು ಹಾಗೂ ಕಳೆ ಬೆಳೆದಿತ್ತು. ಟ್ಯಾಂಕ್ ಸುತ್ತಲಿನ ಹುಲ್ಲು ಕಟಾವು ಮಾಡುವಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದಿದ್ದರೂ ಸೂಕ್ತ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಟ್ಯಾಂಕ್ ಸುತ್ತಮುತ್ತ ಬೆಳೆದಿದ್ದು ಹುಲ್ಲು ಕಳೆಯ ನಡುವೆ ನೀರು ಬಂದ್ ಮಾಡಲು ತೆರಳಿದ ಸಂದರ್ಭದಲ್ಲಿ ಹಾವು ಕಡಿದಿರುವುದು ದುರದೃಷ್ಟಕರ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಕುಟುಂಬಕ್ಕೆ ಪರಿಹಾರ, ಅನುಕಂಪದ ನೌಕರಿಗೆ ಆಗ್ರಹ. ಮೃತ ಭೀಮ್ ಮಾಧವರಾವ್ ಜಾಧವ್ ಅವರು ಒಬ್ಬ ಪತ್ನಿ, ಒಬ್ಬ ಪುತ್ರ ಹಾಗೂ 2 ಪುತ್ರಿಯರನ್ನು ಅಗಲಿದ್ದಾರೆ. ಕುಟುಂಬದ ಮುಖ್ಯಸ್ಥನನ್ನು ಕಳೆದುಕೊಂಡಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಅವರ ಪುತ್ರನಿಗೆ ನಿಯಮಾನುಸಾರ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ಕಲ್ಪಿಸಬೇಕು ಎಂದು ಸೋಲ್ದಾಬ್ಕಾ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪೊಲೀಸರ ಭೇಟಿ. ಪ್ರಕರಣ ದಾಖಲು. ಘಟನೆ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಅಲಿ ಸಾಬ್ ರವರು ಹುಲ್ಸೂರು ಪೊಲೀಸ್ ಠಾಣೆಯ ಕ್ರೈಮ್ ವಿಭಾಗದ PSI ಪಂಡಿತ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸೋಲ್ದಾಬ್ಕಾ ಗ್ರಾಮದಲ್ಲಿ ವಾಟರ್ ಮ್ಯಾನ್ ಭೀಮ್ ಮಾಧವರಾವ್ ಜಾಧವ್ ಅವರ ಅಕಾಲಿಕ ಸಾವಿನಿಂದ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರಲ್ಲಿ ದುಃಖ ಆವರಿಸಿದೆ.